ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ಅವರ ಕರುಣೆ, ಅವರ ದಯೆ, ಹಾಗೆ ನೀವು ನಂಬಿದ ದೈವಶಕ್ತಿಗಳ ಕೃಪೆಯೊಂದಿಗೆ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹಾಗೆ ಕೆಲವು ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇದೆ. ಅದೇ ತರಹ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜಟಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಅನೇಕ ರೀತಿಯ ಬದಲಾವಣೆಯನ್ನು ತಂದುಕೊಳ್ಳೋಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನ, ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತಾ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಗುರು, ನೀವು ನಂಬಿದ ದೇವರು ನಿಮಗೋಸ್ಕರ ಏನನ್ನ ಯೋಜಿಸಿದ್ದಾರೆ? ನೀವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ? ಯಾವ ಯೋಚನೆಯನ್ನು ಮಾಡ್ತಾ ಇದ್ದೀರಾ? ನಿಮ್ಗೆ ಏನಾದರೂ ಯಾವುದಾದ್ರೂ ವಿಚಾರದಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ, ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನೀವು ನಂಬಿದ ಗುರು ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ. ನೀವು ಏನೋ ಯೋಚಿಸ್ತಾ ಇದ್ದೀರಾ, ಆದರೆ ನಿಮ್ಮ ಜೀವನದಲ್ಲಿ ಬೇರೆದ್ದೇ ಆಗ್ತಾ ಇದೆ. ಯಾವ ಚಾಪ್ಟರ್ಸ್ ನಿಮ್ಮ ಜೀವನದಲ್ಲಿ ಅನ್ಫೋಲ್ಡ್ ಆಗಲಿದೆ. ನೀವು ಸಂತೋಷವಾಗಿರಬೇಕು. ನಿಮ್ಮ ಜೀವನದಲ್ಲಿ ಏನಾಗತ್ತೆ ಅನ್ನೋದ್ರ ಬಗ್ಗೆ ಗೊಂದಲ ಮೂಡಿಸ್ಕೊಳ್ಬೇಡಿ. ಗುರುವಿನಲ್ಲಿ ಆ ವಿಚಾರಗಳನ್ನು ಶರಣಾಗಿಟ್ಟಾಗ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ನೀವು ಸ್ವಲ್ಪ ದುಃಖದಲ್ಲಿದ್ದೀರಾ, ಏನೋ ಕಳ್ಕೊಂಡ ರೀತಿಯಲ್ಲಿ ಆ ಭಾವನೆಗೆ ಸ್ಪಂದಿಸ್ತಾ ಇದ್ದೀರಾ. ಕೆಲವೊಂದ್ಸಾರಿ ಸಂತೋಷದ ವಿಚಾರಗಳು ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಭಯ, ಆತಂಕವನ್ನು ಮೂಡಿಸ್ತಾ ಇದ್ದಾವೆ. ಈ ಸಮಯದಲ್ಲಿ ಒಂದು ಬಾರಿ ನನ್ನ ಜೊತೆ ಮತ್ತೇನಾದರೂ ಕೆಟ್ಟದಾಗತ್ತಾ ನನ್ನ ಕುಟುಂಬದ ಜೊತೆ ಅನ್ನೋ ರೀತಿಲೂ ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಮನದಲ್ಲಿ ಕೆಲವು ಸಂಶಯ ಹಾಗೆ ಭಯ ಕೂಡ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವರಿಗೆ ಬಹಳಷ್ಟು ಏರಿಳಿತಗಳನ್ನು ಈಗ ನಿಮ್ಮ ಜೀವನ ಕಾಣ್ತಾ ಇದೆ. ಕೆಲವು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಹಣದ ಒಂದು ಏರಿಳಿತಗಳನ್ನು ಕೂಡ ಈ ಸಮಯದಲ್ಲಿ ನೀವು ಕಾಣ್ತಾ ಇದ್ದೀರಾ. ಬೇರೆಯ ಜನರಿಂದ ನಿಮ್ಮ ಜೀವನದಲ್ಲಿ ಕೆಲವು ವೈಯಕ್ತಿಕ ಸಮಸ್ಯೆಗಳು, ಕೆಲವು ದುಃಖಗಳನ್ನು ತಂದಿದ್ದಾವೆ. ಕೆಲಸದ ಜಾಗದಲ್ಲೂ ಕೂಡ ಬೇರೆಯವರಿಂದ ಒಂದಿಷ್ಟು ತೊಂದರೆಗಳಾದರೆ, ವೈಯಕ್ತಿಕ ಜೀವನದಲ್ಲೂ ಕೂಡ ಮಧ್ಯಪ್ರವೇಶ, ಕೆಲವರ ಮಧ್ಯಪ್ರವೇಶದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಏರಿಳಿತಗಳನ್ನು ಈ ಸಮಯದಲ್ಲಿ ಕಾಣ್ತಾ ಇದ್ದೀರಾ. ಇದರಿಂದ ಮನದಲ್ಲಿ ಭರವಸೆ ಕಳೆದರೂ ಕೂಡ ಎಲ್ಲೋ ಒಂದು ರೀತಿಲಿ ನಂಬಿಕೆ ಇದೆ, ಎಲ್ಲ ಸರಿ ಆಗತ್ತಾ ಅನ್ನೋ ರೀತಿಲಿ ಅನ್ಸುತ್ತೆ. ಎಲ್ಲಿ ನಾನು ಯಾವಾಗ ಏನು ತಪ್ಪು ಮಾಡಿದೆ, ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಈ ಶಿಕ್ಷೆ ಸಿಗ್ತಾ ಇದೆಯಾ ಅನ್ನೋ ರೀತಿಲೂ ಕೂಡ ಕೆಲವೊಂದು ಸಾರಿ ನೀವು ಯೋಚಿಸ್ತಾ ಇದ್ದೀರಾ. ಇವೆಲ್ಲದರ ಮಧ್ಯ ಎಲ್ಲೋ ಒಂದು ರೀತಿಯಲ್ಲಿ ನಂಬಿಕೆನೂ ಇದೆ. ನಾನು ನಂಬಿದ ಗುರು, ನಾನು ನಂಬಿದ ದೈವಶಕ್ತಿಗಳು ಯಾವುದೂ ಕೂಡ ನನ್ನನ್ನು ಕೈ ಬಿಡೋದಿಲ್ಲ. ಯಾವುದಾದ್ರೂ ರೀತಿಯಲ್ಲಿ ನನ್ನನ್ನು ಒಂದು ಭರವಸೆಯ ದಡವನ್ನು ಸೇರಿಸ್ತವೆ. ಎಲ್ಲ ಸರಿ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ನೀವು ದಿನವನ್ನು ಶುರು ಮಾಡ್ತಾ ಇದ್ದೀರಾ. ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಏನು ನನ್ನಲ್ಲೂ ಕೂಡ ಒಳ್ಳೆಯದಿದೆ, ಅದಕ್ಕೋಸ್ಕರ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಖಂಡಿತ ನನ್ನ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ಹೊರ ತೆಗೆದು, ಕೆಲವು ವ್ಯಕ್ತಿಗಳು ಹೊರಗೆ ಹೋಗ್ಬೋದು, ಆದರೆ ಹೊಸ ವಿಚಾರಗಳು ಒಳಗೆ ಬರ್ಬೋದು. ಹಾಗೆ ನನ್ನ ಆತ್ಮದ ಉದ್ದೇಶ ಬೇರೆ ರೀತಿಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಇಲ್ಲ ಏನು ಗುರಿ, ಏನು ಆಗ್ತಾ ಇದೆ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆದರೂ ಕೂಡ ಕೆಲವೊಂದು ಸಾರಿ ವಿಶ್ವಾಸ ಇದೆ, ಖಂಡಿತ ಏನೋ ಒಳ್ಳೆಯದಾಗತ್ತೆ. ಯಾಕಂದರೆ ನನ್ನನ್ನು ಗುರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಆಯ್ಕೆ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಉದ್ದೇಶದಿಂದನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಭರವಸೆ ನಿಮ್ಮಲ್ಲಿದೆ. ಕೆಲವೊಂದು ಪರಿಸ್ಥಿತಿಗಳು ಅತಿರೇಕಕ್ಕೆ ಹೋದರೂ ಕೂಡ ಭರವಸೆ ನಿಮ್ಮಲ್ಲಿ ವಿಶೇಷವಾದ ರೀತಿಯಲ್ಲಿ ಇದೆ. ಅಂದರೆ ವಿಶೇಷವಾದ ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಅತ್ಯಂತ ಸನಿಹ ಬರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅದು ಕೂಡ ಆ ಒಂದು ನಿರಾಶೆಯ ಮಧ್ಯದಲ್ಲಿ, ಕೊರಗಿನ ಮಧ್ಯದಲ್ಲಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ನಿಮಗೇನು ಸಿಗಬೇಕಾಗಿತ್ತಲ್ಲ ಅದರಲ್ಲಿರುವ ಬ್ಲಾಕೇಜ್ಗಳನ್ನು ನಿಮ್ಮ ಈ ಭರವಸೆ, ಈ ನಂಬಿಕೆ ದೂರ ಮಾಡಿ ಅದು ನಿಮಗೆ ಸಿಗುವಂತೆ ಮಾಡಿದೆ. ಅಂದರೆ ನೀವು ಯಾವುದನ್ನು ಕಾಯ್ತಾ ಇದ್ರೋ ಅದು ನಿಮ್ಮ ಹತ್ತಿರದಲ್ಲೇ ಇದೆ, ತುಂಬ ತೀರಾ ಹತ್ತಿರದಲ್ಲೇ ಇದೆ. ನೀವು ಭರವಸೆ ಕಳೆದುಕೊಳ್ಬೇಡಿ. ನೀವು ಯಾವ ಕಷ್ಟದಲ್ಲಿದ್ದೀರೋ, ಅದು ಎಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರೋ, ಆ ಪರಿಸ್ಥಿತಿಗಳನ್ನು, ಆ ಸಮಸ್ಯೆಗಳನ್ನು ಸಂಭಾಳಿಸ್ತಾ ಇದ್ದೀರೋ ಅಂತಹ ಸ್ಥಿತಿಯಲ್ಲಿದ್ದೀರಾ ಅಂದರೆ ಖಂಡಿತ ಇವು ಸ್ಥಿರ ಅಲ್ಲ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನು ನೀವೀಗ ಎದುರಿಸ್ತಾ ಇದ್ದೀರಾ. ಅಂದರೆ ಅಂತಹ ದಿನಗಳು ನಿಮ್ಮ ಜೀವನದಲ್ಲಿ ಈಗ ಇದ್ದಾವೆ. ಇಲ್ಲಿ ನೀವು ನಂಬಿದ ಗುರು ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಒತ್ತಡಕ್ಕೆ ಜಾರುವುದು ಬೇಡ. ಕಾರಣವಿಲ್ಲದೆ ಏನೂ ಆಗೋದಿಲ್ಲ. ಇದು ನಡೀತಾ ಇದೆ ಅಂದರೆ ಇದಕ್ಕೊಂದು ಬಲವಾದ ಕಾರಣ ಇದೆ. ಈ ಕಾರಣ ನಿಮ್ಮ ಜೀವನದಲ್ಲಿ ವಿಶೇಷವಾದ ಪರಿವರ್ತನೆ ತರೋದ್ರ ಜೊತೆಗೆ ನಿಮಗೆ ಕೆಲವಷ್ಟು ಪಾಠಗಳನ್ನು ಕಲಿಸುತ್ತೆ. ಹಾಗೆ ಕೆಲವಷ್ಟು ಭಿನ್ನವಾದ ಒಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ತರುತ್ತೆ. ಹಾಗಾಗಿ ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರ ಹಾಗೆ ಸಮಾನವಾಗಿ ಇಟ್ಕೊಳ್ಳೋದು ಈಗ ಅವಶ್ಯಕವಾಗಿದೆ. ಜೀವನದಲ್ಲಿ ಈಗ ಬಿರುಗಾಳಿ ಥರ ಎದ್ದಿರುವ ಈ ಸಮಸ್ಯೆಗಳು ಅಂತ್ಯ ಅಲ್ಲ, ನಿಮ್ಮ ಒಂದು ಹೊಸ ಪ್ರಾರಂಭದ ಸೂಚನೆಯನ್ನು ನಿಮಗೆ ಕೊಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಗುರುವು ಭರವಸೆಯನ್ನು ಕೊಡ್ತಾ ಇದ್ದಾರೆ.
ಯಾಕಂದರೆ ನೀವೇನೋ ವಿಶೇಷವಾದದನ್ನು ಪಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಮೊದಲು ಸ್ವಲ್ಪ ಕ್ಲೀನಿಂಗ್ ಕೆಲಸ ಶುರುವಾಗ್ತಾ ಇದೆ ಅನ್ನೋ ರೀತಿಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಸತ್ಯಗಳು ಅರಿವಾಗುತ್ತೆ. ಕೆಲವೊಂದು ಜನರು ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಿಂದ ಹೊರ ಹೋಗಲೇಬೇಕು. ಆಗಲೇ ಆ ವಿಶೇಷವಾದಕ್ಕೆ ಒಂದು ಅರ್ಹತೆ ಸಿಗೋದು ನಿಮ್ಮ ಜೊತೆಗಿರೋದಕ್ಕೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಆಗಲೇ ಅವು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡೋದು. ಹಾಗಾಗಿ ಕೆಲವೊಂದು ರೀತಿಲಿ ಇಲ್ಲಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಇದರಿಂದ ನಿಮ್ಮನ್ನು ಹೇಗೆ ಪಾರು ಮಾಡುವುದು ಅನ್ನೋದು ಕೂಡ ಆ ಗುರುವು ಹಾಗೆ ನೀವು ನಂಬಿದ ದೇವರು ಯೋಜಿಸ್ತಾ ಇದ್ದಾರೆ. ಹಾಗೆ ನಿಮಗೆ ಸಕಾಲಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹೀಲ್ ಆಗಲಿಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ನೀವೇ ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳೋದರ ಮೂಲಕ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನು, ಕರ್ಮಗಳನ್ನು ಮಾಡೋದ್ರ ಮೂಲಕ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದು ದಯೆ ತೋರಿಸ್ತಾ ಇದ್ದೀರೋ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇದ್ದೀರೋ, ನಿಸ್ಸಹಾಯಕರ ಸಹಾಯ ಮಾಡ್ತಾ ಇದ್ದೀರೋ, ಹಾಗೆ ಒಂದು ಒಳ್ಳೆಯ ಉದ್ದೇಶದ ಯೋಜನೆ ಮಾಡ್ತಾ ಇದ್ದೀರೋ, ಹಾಗೆ ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ಜಾಗೃತಗೊಳಿಸ್ಕೊಳ್ತಿದ್ರು. ಒಟ್ಟಾರೆಯಾಗಿ ಈ ಎಲ್ಲ ವಿಚಾರಗಳು ನಿಮ್ಮನ್ನು ಯಾವ ರೀತಿ ಹೀಲ್ ಮಾಡ್ತಾ ಇದ್ದಾವೆ ಅಂದರೆ ಒಂದೊಂದೇ ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ತಾ ಇದ್ದಾವೆ. ಅಂದರೆ ಬ್ಲಾಕೇಜಲ್ಲಿರುವ ಆ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿ ನಿಮ್ಮನ್ನು ಎತ್ತರಕ್ಕೆ ಒಯ್ತಾ ಇದ್ದಾವೆ. ಅವರೇ ನೇರವಾಗಿ ನಿಮಗೆ ಕಾಣಿಸ್ಕೊಳ್ತಾ ಇಲ್ಲ, ಆದರೆ ಬೇರೆಯವರ ಮೂಲಕ ಸಹಾಯ, ಭರವಸೆಯಾಗಿ ಗುರುವು ಸಂಪೂರ್ಣವಾಗಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಭರವಸೆ ಕಳ್ಕೊಂಡು ಕುಗ್ಗಿದ್ದೀರಾ, ಇನ್ನು ಜೀವನನೇ ಬೇಡ ಅಂತೇಳಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆಯೋ ಇಲ್ಲ ಬೇರೆಯವರು ಬಂದು ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದಾರೋ, ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀನು ಆ ರೀತಿಯ ತೀರ್ಮಾನ ತಗೋಬೇಡ. ಇಲ್ಲಿ ಬದಲಾವಣೆ ಆಗತ್ತೆ. ಖಂಡಿತ ಇದೇ ಸ್ಥಿರವಾಗಿರೋದಿಲ್ಲ. ಪರಿಸ್ಥಿತಿಗಳಿಂದ, ಏರಿಳಿತಗಳಿಂದ ನೀವು ಪಾಠ ಕಲಿಯುವ ಸಂದರ್ಭ ಆಗಿರ್ಬೋದು, ಇಲ್ಲ ನಿಮ್ಮ ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮ ಆಗಿರ್ಬೋದು. ಒಟ್ಟಾರೆಯಾಗಿ ಕಳೆದುಕೊಳ್ಳಲು ಇಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಕಳ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಕೂಡ ಭರವಸೆ ತುಂಬಿಸ್ಕೊಂಡು ಮತ್ತೆ ನೀವು ಎದ್ದು ನಿಲ್ತಾ ಇದ್ದೀರಾ. ಅಂದರೆ ಒಂದೊಂದು ದಿನವೂ ಕೂಡ ನಿಮಗೆ ಕಳೀಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ನಾಳೆ ಸರಿ ಆಗ್ಬೋದು, ಎಲ್ಲ ಸರಿಯಾಗತ್ತೆ ಅನ್ನೋ ಭರವಸೆಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಸರಿಯಾಗತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ನೀವು ಬಹಳ ಹೋರಾಟ ಮಾಡ್ತಾ ಇದ್ದೀರಾ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಅನ್ನುವ ಪ್ರಶ್ನೆ ನಿಮ್ಮನ್ನು ಕೆಲವೊಂದು ಸಾರಿ ಕಾಡುತ್ತೆ. ಇದು ಯಾವುದೋ ಜನ್ಮದ ಕರ್ಮನ, ಪಾಪನ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದರೆ ಇದು ಖಂಡಿತ ಒಂದು ಯಾವ ರೀತಿ ಹಂತ ಅಂದರೆ ನಿಮ್ಮನ್ನು ನೀವು ಏನು ಒಂದು ವಿಶೇಷವಾದದ್ದನ್ನು ಬಯಸ್ತಾ ಇದ್ದೀರೋ ಅದರ ಕಡೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಹಂತ, ಪರಿವರ್ತನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕಿಂತ ಮೊದಲು ಕೆಲವೊಂದು ಪರೀಕ್ಷೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ನೀವು ಆ ಪರೀಕ್ಷೆಗಳನ್ನು ಎದುರಿಸಬೇಕು ಅಂದರೆ ಶಕ್ತಿಶಾಲಿ, ಬಲವಂತರಾಗಿರಬೇಕು. ಹಾಗೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಬರುವ ಪರಿಸ್ಥಿತಿಗಳನ್ನು ಎದುರಿಸಿ ನಿಲ್ಲುವಂಥ ಸಾಮರ್ಥ್ಯ ಬರಬೇಕು. ಆಗಲೇ ನೀವೇನು ಬಯಸ್ತಾ ಇದ್ದೀರಲ್ಲ ವಿಶೇಷವಾದದ್ದು ಅದು ನಿಮಗೆ ಸಿಗುತ್ತೆ. ಯಾಕಂದರೆ ಅದನ್ನು ಪಡ್ಕೊಳ್ಬೇಕು ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ನಿಮಗೆ ಕೆಲವು ಅರ್ಹತೆಗಳಿರಬೇಕು. ಹಾಗಾಗಿ ಕೆಲವೊಂದು ಸರಿ ಈ ರೀತಿ ಪರಿಸ್ಥಿತಿಗಳು ಎದುರಾಗೋದು ಸಹಜ. ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಜನರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮ ಆತ್ಮವಿಶ್ವಾಸ ಹಾಗೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಬಂದಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಇದರಲ್ಲೇ ತಿಳ್ಕೊಳ್ಳಿ, ಗುರುವಿಗಾಗಿರ್ಬೋದು, ನೀವು ನಂಬಿದ ದೇವರಿಗಾಗಿರ್ಬೋದು ಎಷ್ಟು ಕಾಳಜಿ ನಿಮ್ಮ ಮೇಲೆ ಇದೆ ಅಂತ ಹೇಳಿ. ನೀವು ಬೇಡಿದ ತಕ್ಷಣ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಕೊಟ್ಟರೆ ಅಷ್ಟೇ ದೇವರು ನಿಮ್ಮ ಬಗ್ಗೆ ಪ್ರೀತಿ, ಕಾಳಜಿ ಇಟ್ಟಿದ್ದಾರೆ ಅಂತೇಳಿ ನೀವು ನಂಬೋದಲ್ಲ. ಕೆಲವೊಂದು ಸಾರಿ ನಿಮಗೆ ಏನು ಬೇಕು ವಿಶೇಷವಾದದ್ದನ್ನು ಅದನ್ನು ನಿಮ್ಮ ಜೀವನದಲ್ಲಿ ನೀವು ಸ್ಥಿರವಾಗಿ ಇಟ್ಕೊಳ್ಬೇಕು ಅಂದರೂ ಕೂಡ ಅದಕ್ಕೆ ನೀವು ಅರ್ಹರಾಗಬೇಕು. ಆ ರೀತಿ ಸಾಮರ್ಥ್ಯವನ್ನು ಕೊಡುವುದರ ಮೂಲಕ ಕೆಲವೊಂದು ಪಾಠಗಳನ್ನು ಕಲಿಸಿ ನಿಮ್ಮನ್ನು ಗಟ್ಟಿಯಾಗಿಸ್ತಾರೆ. ಹಾಗೆ ಕೆಲವು ಯಾವುದೋ ಒಂದು ರೀತಿಯಲ್ಲಿ ಹಿಂದಿನ ಜನ್ಮದ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ದಾರಿ ಮಾಡಿಕೊಡ್ತಾರೆ. ಯಾಕಂದರೆ ಆ ದೋಷಗಳನ್ನು ಹೊತ್ತು ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಅವು ನಿಮಗೋಸ್ಕರ ಡಿಸರ್ವ್ ಆಗಿರ್ತವೆ. ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳಿಗೆ ಸ್ಪಂದಿಸಿ ಅವು ಏನು ಸಿಕ್ಕಿರ್ತಾವಲ್ವ ಅವು ಡಿಸರ್ವ್ ಆಗಿದ್ದಾವೆ. ಆದರೆ ಅದರಲ್ಲಿ ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಕೆಲವಷ್ಟು ದೋಷಗಳು ನಿಮ್ಮಲ್ಲಿ ಇದ್ದಾವೆ. ಅವು ತಿಳಿದು ಮಾಡಿರ್ತಿರೋ ತಿಳಿದೇ ಮಾಡಿರ್ತಿರೋ ಅವುಗಳನ್ನು ಕಳ್ಕೊಳ್ಳುವ ಸಮಯ ಸರದಿ ಈಗ ಬಂದಿದೆ. ಹಾಗಾಗಿ ಅವುಗಳನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಬೇಕು. ಹಾಗಾಗಿ ಆ ದೋಷಗಳನ್ನು ನಿಮ್ಮ ಮೂಲಕವೇ ಹೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ಆ ದೋಷಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದು ಪಾಪಗಳಿದ್ದಾವೆ, ಅವುಗಳನ್ನು ಕಳ್ಕೊಳ್ಬೇಕು ಅಂದರೆ ನೀವು ಇಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಆ ಪಾಪಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ನಿಮ್ಮಲ್ಲಿರುವ ದೋಷಗಳನ್ನು, ಪ್ರಾರಬ್ಧ ಕರ್ಮಗಳನ್ನು ಕಳೆಯುವ ಕೆಲಸ ಗುರು ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಗುರುವಿಗೆ ಮಾತ್ರ. ಅವರೇ ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ಖಂಡಿತ, ಅಂದರೆ ಅವರನ್ನೇ ಸಂಪಾದನೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಕಳ್ಕೊಳ್ತೀರಾ, ಒಳ್ಳೆಯದನ್ನು ಪಡ್ಕೊಳ್ತೀರಾ. ಯಾವುದು ಉಳಿಬೇಕು, ಯಾವುದು ಅಳಿಬೇಕು ಅಂತೇಳಿ ಅವರೇ ನಿರ್ಧಾರ ಮಾಡಿ ಕೊಡ್ತಾರೆ. ಯಾಕಂದರೆ ನಿಮ್ಮನ್ನು ನೀವು ಅವರ ಪಾದದಲ್ಲಿ ಶರಣಾಗಿಸಿದ್ದೀರಾ ದೃಢವಾದ ನಂಬಿಕೆ ಇಟ್ಟು. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳು ಕನೆಕ್ಟ್ ಆಗ್ತಾರೆ, ಹಾಗೆ ದೂರ ಕೂಡ ಆಗ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನೀವು ಗುರುವಿನ ಶರಣದಲ್ಲಿ, ದೈವದ ಶರಣದಲ್ಲಿ ಇದ್ದೀರಾ ಅಂದರೆ ಅವರಲ್ಲಿ ನೀವು ನಂಬಿಕೆ ಇಟ್ಟು ಶರಣಾದಾಗ ಅವರದ್ದೇ ಒಂದು ಯೋಜನೆ, ಅಂದರೆ ಅವರದ್ದೇ ಒಂದು ಪ್ಲಾನಲ್ಲಿ ನಿಮ್ಮ ಜೀವನ ನಡೀತಾ ಇರುತ್ತೆ.
ನಿಮ್ಮ ಜೀವನದಲ್ಲಿ ಈಗ ಯಾವೆಲ್ಲ ರೀತಿಯಲ್ಲಿ ಒಂದು ದುಃಖ ಸಮಸ್ಯೆಗಳನ್ನು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಲ್ಲ, ಅದಕ್ಕೆ ಕಾರ್ಮಿಕ್ ಬ್ಲಾಕೇಜಸ್ ಕೂಡ ಇಲ್ಲಿ ಕಾರಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಹಿಂದಿನ ಜನ್ಮದ್ದಾಗಿರ್ಬೋದು, ಇಲ್ಲ ಹಿಂದಿನ ಒಂದು ಜೀವನದಲ್ಲಾಗಿರ್ಬೋದು, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಆ ಒಂದು ವಿಚಾರಗಳು ಕ್ಯಾರಿ ಆಗ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬಂದಿದ್ದಾವೆ. ಗುರುವಿನ ಇಚ್ಛೆ, ಭಗವಂತನ ಇಚ್ಛೆ ಏನಾಗಿದೆ ಅಂದರೆ, ಈ ಸಮಯದಲ್ಲಿ ನೀವು ಬಹಳ ಒಂದು ನಿಷ್ಠೆ, ಹಾಗೆ ಪ್ರಾಮಾಣಿಕತ್ವ, ಮತ್ತು ನೀವು ತುಂಬ ಮುಗ್ಧ ಮನಸ್ಸಿನವರು, ಯಾರಿಗೂ ಕೂಡ ಒಂದು ಕೆಟ್ಟದನ್ನು ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿರೋರು. ಹಾಗಾಗಿ ನೀವು ಅದನ್ನು ಅಂದರೆ ಹಿಂದಿನ ಜನ್ಮದಲ್ಲಿ ಏನೊಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇಲ್ಲಿ ದುಃಖಗಳನ್ನು ಅನುಭವಿಸ್ತಿದ್ರಲ್ಲ, ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಅವರು ಒಂದು ಯೋಜನೆಯನ್ನು ಮಾಡಿದ್ದಾರೆ ನಿಮಗೋಸ್ಕರ. ಈಗಿನ ಒಂದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೋಡಿ ಹಿಂದಿನ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ಅದು ಬೇಗನೆ. ಅದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲೂ ಒಂದು ಅಡೆತಡೆ ಆಗಿದೆಯಲ್ಲ, ಅದು ಮದುವೆ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು, ಕೆಲಸ, ವೈಯಕ್ತಿಕ ಸಂಬಂಧ, ಈ ರೀತಿ ವಿಚಾರಗಳಲ್ಲಿ ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ, ಅತಿರೇಕಕ್ಕೆ ಸಮಸ್ಯೆಗಳು ಹೋಗಿದ್ದಾವೆ ಅಂದರೆ ಇದು ಹಿಂದಿನ ಜನ್ಮ, ಹಿಂದಿನ ಜೀವನದ ಕೆಲವೊಂದು ನಿಮ್ಮಿಂದಾದ ತಪ್ಪುಗಳಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ನೀವು ಗುರುವಿನಲ್ಲಿ ದೃಢ ವಿಶ್ವಾಸದ ಪ್ರಾರ್ಥನೆ ಇಟ್ಟು ಅವುಗಳನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶ ಕೂಡ ಈಗ ಒಳಿತಿನಿಂದ ಕೂಡಿರೋದ್ರಿಂದ ಅದಕ್ಕೆ ನಿಮಗೆ ಇಲ್ಲಿ ಗುರು ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ನೀವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಾ, ನಿಮ್ಮ ಪರವಾಗಿ ಯಾರಾದರೂ ನಿಲ್ಲಬೇಕು ಅಂದರೆ ನಿಮ್ಮಲ್ಲಿ ಆ ರೀತಿಯ ಒಂದು ಒಳ್ಳೆಯ ಗುಣಗಳಿರಬೇಕು, ನೀವು ಅದಕ್ಕೆ ಅರ್ಹರಾಗಿರಬೇಕು. ಆಗಲೇ ಯಾವುದಾದ್ರೂ ಒಂದು ಶಕ್ತಿ ನಿಮ್ಮ ಬೆಂಬಲಕ್ಕೆ ನಿಲ್ಲೋದು. ಅದೇ ರೀತಿ ನಿಮ್ಮಲ್ಲಿ ಈ ಜನ್ಮದಲ್ಲಿರುವ ಒಂದು ಒಳ್ಳೆಯ ಗುಣಗಳು, ಅವು ಆ ಗುರುವು ನಿಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮಾಡಿದೆ. ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮ ಏನೇ ಇದ್ದರೂ ಕೂಡ ಅದನ್ನು ನಾನು ಭರಿಸ್ತೀನಿ, ಅದರಲ್ಲಿ ಒಂದು ಭಾಗದಷ್ಟು ನೀನು ಅನುಭವಿಸಲೇಬೇಕು, ಯಾಕಂದರೆ ಇದು ವಿಧಿ ನಿಯಮ ಆಗಿದೆ ಅನ್ನೋ ರೀತಿಯಲ್ಲೂ ಕೂಡ ಅವರು ನಿಮಗೆ ಅದನ್ನು ಅನುಭವಿಸಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಇಲ್ಲಿ ಅವರ ಶರಣದಲ್ಲಿ ನೀವು ಖಂಡಿತವಾಗಿಯೂ ದೃಢವಾದ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿರುವ ಈ ನಕಾರಾತ್ಮಕ ಎನರ್ಜಿ, ಕೆಲವು ಕಾರ್ಮಿಕ್ ಬ್ಲಾಕೇಜಸ್ಗಳು ರಿಮೂವ್ ಆಗೋದು ಸತ್ಯ. ಹಾಗೆ ಇಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಇಲ್ಲ ಶತ್ರುತ್ವ ತೋರ್ತಾ ಇದ್ದಾರೆ, ಇಲ್ಲ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಇಲ್ಲ ನಿಮಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅವರನ್ನು ಶಪಿಸೋದಕ್ಕಿಂತ ಎಲ್ಲೋ ನಿಮಗೆ ಯಾವುದೋ ಜನ್ಮದಲ್ಲಿ ನಿಮ್ಮಿಂದನೇ ಅವರಿಗೆ ತೊಂದರೆ ಆಗಿತ್ತೋ ಅನ್ನೋ ರೀತಿಯಲ್ಲಿ ನೀವೊಂದು ಕ್ಷಮೆಯನ್ನು ಯಾಚಿಸೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ಕಾರಣ ಇಲ್ಲದೆ ಏನೂ ಬರೋದಿಲ್ಲ, ನೀವು ಕೊಟ್ಟಿದ್ದೇ ನಿಮಗೆ ಮರಳಿ ಬರುತ್ತೆ ಅನ್ನೋದೇ ಸತ್ಯ. ಆದರೆ ಖಂಡಿತ ಇದು ಕೂಡ ನಡೆದಿರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವರನ್ನು ದೂಷಿಸೋದಾಗಿರ್ಬೋದು, ಇಲ್ಲ ಅವರನ್ನು ದ್ವೇಷಿಸೋದಾಗಿರ್ಬೋದು, ಬೈಕೊಡೋದು, ಶಾಪ ಹಾಕೋದು ಮಾಡೋದು ತಪ್ಪು. ಆ ಒಂದು ಎನರ್ಜಿಯನ್ನು ಯಾವ ರೀತಿ ನೀವು ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಕ್ಷಮೆ ಯಾಚಿಸ್ಬೇಕು. ನನ್ನಿಂದ ನಿಮಗೇನಾದರೂ ಅಂದರೆ ಆ ಒಂದು ಎನರ್ಜಿಗೆ ಏನಾದರೂ ತೊಂದರೆ ಆಗಿತ್ತೇನೋ, ಅದಕ್ಕೋಸ್ಕರ ಅದು ಈ ರೀತಿಯಾಗಿ ನನ್ನ ಜೀವನದಲ್ಲಿ ಬಂದು ನನ್ನನ್ನು ಈಗ ನೋವು ಪಡಿಸ್ತಾ ಇದೆ, ಆ ನೋವು ನಾನು ಅವರಿಗೆ ಕೊಟ್ಟಿದ್ದೇ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಂದು ಕ್ಷಮೆಯನ್ನು ಯಾಚಿಸಿ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ತೀರ, ಒಟ್ಟಾರೆಯಾಗಿ ಆ ಒಂದು ಕರ್ಮ ಅಲ್ಲಿಗೆ ಎಂಡ್ ಆಗತ್ತೆ. ಋಣ ಕಳ್ಕೊಳ್ಳಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇರ್ಬೋದು. ಕ್ಷಮೆ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಒಂದು ವಿಚಾರ ಯಾವುದೂ ಇಲ್ಲ. ಹಾಗಾಗಿ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅದು ಬಿಟ್ಟು ಕೆಲವೊಂದು ಸಾರಿ ಯಾರೋ ನಿಮ್ಮ ಜೀವನದಲ್ಲಿ ಎಂಟ್ರಿ ಆದರು ಅಂದರೆ ಅವರನ್ನು ಶಪಿಸೋದು, ಇಲ್ಲ ಅವರಿಗೇನೋ ಕೇಡು ಮಾಡೋದು, ಇಲ್ಲ ಅದನ್ನು ಬೈಸೋದು, ಇಲ್ಲ ಬೈಕೊಡೋದು, ಇದರಿಂದ ಮತ್ತೆ ಕರ್ಮ ವೃದ್ಧಿ ಆಗುತ್ತೆ ಹೊರತು ಅದು ಕಳಿಯೋದಿಲ್ಲ, ಮತ್ತೆ ಋಣ ಬೆಳೀತಾ ಹೋಗುತ್ತೆ. ಹಾಗಾಗಿ ಅದನ್ನು ನೀವು ಕಳ್ಕೊಳ್ಬೇಕು ಅಂತಲೇ ನೀವು ಬಯಸ್ತಾ ಇದ್ದೀರಾ ಅಂದರೆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಸ್ವಲ್ಪ ಬುದ್ಧಿವಂತಿಕೆಯೂ ಇರಬೇಕಲ್ವ, ಒಂದು ಯೋಚಿಸೋ ಶಕ್ತಿ ಇದೆಯಲ್ಲ ನಿಮಗೀಗ. ಅಂದರೆ ನಾನು ಅದನ್ನು ಯಾರಿಗೋ ಕೊಟ್ಟಿದ್ದೆ, ಈ ಜನ್ಮದಲ್ಲಿ ಕೊಟ್ಟಿದ್ನೋ ಹೋದ ಜನ್ಮದಲ್ಲಿ ಕೊಟ್ಟಿದ್ನೋ ಅದು ನನಗೆ ಸಿಕ್ಕಿದೆ, ಅದನ್ನು ಕಳ್ಕೊಂಬಿಡೋಣ, ಅದನ್ನು ಕ್ಷಮಿಸ್ಬಿಡೋಣ, ಇಲ್ಲ ಕ್ಷಮೆಯನ್ನು ಯಾಚಿಸೋಣ ಅನ್ನೋ ರೀತಿಯಲ್ಲಿ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ನಿಮಗೆ ಗುರು ಈ ರೀತಿ ಸಂದಿಗ್ಧ ಸ್ಥಿತಿ, ಕೆಲವು ಪರಿಸ್ಥಿತಿಗಳನ್ನು, ಕೆಲವು ಕಷ್ಟ, ಕೆಲವು ಏರಿಳಿತಗಳನ್ನು ನಿಮ್ಮ ಎದುರಿಗೆ ತಂದಿಟ್ಟು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವುಗಳಿಂದ ನೀವು ವಿಮುಖರಾಗ್ತೀರಾ, ಇಲ್ಲ ಅವುಗಳನ್ನು ಎದುರಿಸಿ, ಇಲ್ಲ ನಿಮ್ಮದೇನಾದರೂ ತಪ್ಪಿದರೆ ಅದನ್ನು ತಿದ್ದುಕೊಂಡು ಅದನ್ನು ಸರಿಪಡಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೆಲವು ಯೋಜನೆ ಮಾಡಿ ಕೆಲವು ಪರೀಕ್ಷೆಗಳು ನಿಮ್ಮ ಎದುರಿಗೆ ಆಗಿದ್ದಾವೆ. ಅವುಗಳಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಸರಿಪಡಿಸ್ಕೊಂಡ್ರೆ ಖಂಡಿತ ನೀವು ಏನು ಅಂದ್ಕೊಂಡಿದ್ರೋ ಅದು ಅತ್ಯಂತ ಸನಿಹ ಇದೆ. ಅಂದರೆ ಇದನ್ನು ದಾಟಿದ ತಕ್ಷಣವೇ ಅದು ಸಿದ್ಧವಾಗಿ ಇದೆ, ನಿಮಗೋಸ್ಕರ ಏನು ಬೇಕು ಅಲ್ಲ, ನೀವು ಪಡ್ಕೊಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರಲ್ಲ ಅದು ಸಿದ್ಧವಾಗಿದೆ. ಆದರೆ ಈ ಘಟ್ಟವನ್ನು ನೀವು ದಾಟಲೇಬೇಕು. ಇದು ಗುರುವಿನ ಪರೀಕ್ಷೆ ಆಗಿರುತ್ತೆ. ಅಂದರೆ ಒಂದು ಕರ್ಮ ಅನ್ನೋದನ್ನು ನೀವು ಮಾಡಿರ್ತೀರಾ ಅಂದರೆ ಆ ಕರ್ಮ ನಿಮಗೆ ಅದರ ಪ್ರತ್ಯುಪಕಾರವನ್ನು ಕೊಟ್ಟೇ ಕೊಡುತ್ತೆ. ಅದು ಒಳ್ಳೆಯದಾರು ಮಾಡಿರಿ, ಕೆಟ್ಟದಾರು ಮಾಡಿರಿ. ಹಾಗೆ ಇಲ್ಲಿ ಕರ್ಮ ನಿಮ್ಮನ್ನು ಬೆನ್ನು ಹತ್ತಿ ನಡೀತಾ ಇದೆ. ಅದಕ್ಕೆ ಗುರುವು ನಿಮ್ಮ ಮೂಲಕನೇ ಕೆಲವೊಂದು ವಿಚಾರಗಳನ್ನು ತಿದ್ದಿಕೊಳ್ಳುವ ಮೂಲಕ, ಕೆಲವೊಂದು ವಿಚಾರಗಳನ್ನು ಮಾಡಿಸುವ ಮೂಲಕ, ನೀವು ಕೆಲವೊಂದು ಒಳ್ಳೆಯ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಆ ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಆಗಾಗ ನೀವು ಭರವಸೆ ಕಳ್ಕೊಂಡಾಗ ಅವರು ನಿಮ್ಮನ್ನು ಹೀಲ್ ಕೂಡ ಮಾಡ್ತಾಯಿದ್ರು. ಅವರ ಉದಿಯ ಧಾರಣೆ ಮಾಡ್ತಾಯಿದ್ರು, ಸಚ್ಚರಿತ್ರೆ ಪಾರಾಯಣ ಮಾಡ್ತಾಯಿದ್ರು, ಹಾಗೆ ಸೇವನೆ ಮಾಡ್ತಾಯಿದ್ರು, ಹಾಗೆ ದಾನ ಧರ್ಮದ ಸೇವೆ ಮಾಡ್ತಾಯಿದ್ರು. ಒಟ್ಟಾರೆಯಾಗಿ ಇವೆಲ್ಲದರ ಮೂಲಕ ಅವರು ನಿಮ್ಮ ಹತ್ತಿರ ಬರ್ತಾ ಇದ್ದಾರೆ, ನಿಮ್ಮನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಅಂದರೆ
ಅವೆಲ್ಲ ಒಂದು ಕಳ್ಕೊಳ್ಳೋಕ್ಕೆ ನಿಮಗೆ ಶಕ್ತಿ ಬೇಕಲ್ವಾ? ಆ ಶಕ್ತಿನ ಈ ರೀತಿ ಸ್ಪರ್ಶ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಇಲ್ಲಿ ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಅದು ಹಿಂದೆ ಜನ್ಮದಲ್ಲಿ ಮಾಡಿದಿರೋ ಇಲ್ಲ ಈ ಜನ್ಮದಲ್ಲಿ ಮಾಡಿದಿರೋ ಆ ತಪ್ಪಿಗೆ ಒಂದು ಕ್ಷಮೆಯನ್ನು ಪಶ್ಚಾತ್ತಾಪ ಪಟ್ಟು ಯಾಚಿಸ್ಬಿಡಿ. ಪ್ಲೀಸ್ ಬಾಬಾ ನನ್ನನ್ನು ಕ್ಷಮಿಸ್ಬಿಡಿ ಅನ್ನೋ ರೀತಿಲಿ. ಯಾವುದಾದ್ರೂ ಒಂದು ಆತ್ಮಕ್ಕೆ ಅಂದರೆ ಯಾರಿಗಾದರೂ ನನ್ನಿಂದ ಏನಾದರೂ ಯಾವಾಗಲಾದರೂ ತಪ್ಪಾಗಿದ್ರೆ ಅದರಿಂದ ಅವ್ರ ಜೀವನದಲ್ಲಿ ಅವರು ನೋವು ದುಃಖಗಳನ್ನು ಅನುಭವಿಸಿದರೆ ಅದಕ್ಕೋಸ್ಕರ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋ ರೀತಿಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹಾಗೆ ಧನ್ಯವಾದವನ್ನು ಹೇಳಿ. ನನ್ನ ಕ್ಷಮಿಸಿದ್ದಕ್ಕಾಗಿ, ಆ ಒಂದು ನೆಗೆಟಿವ್ ಎನರ್ಜಿಯಿಂದ ನನ್ನನ್ನು ರಿಮೂವ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಹಾಗೆ ಬ್ಲಾಕ್ ಆಗಿರುವ ಕೆಲವು ಕರ್ಮದ ಎನರ್ಜಿಗಳನ್ನು ನನ್ನ ಜೀವನದಿಂದ ರಿಮೂವ್ ಮಾಡಿದ್ದಕ್ಕೆ ಧನ್ಯವಾದಗಳು ದೇವರೇ, ಗುರುವೇ ಅನ್ನೋ ರೀತಿಯಲ್ಲಿ ಒಂದು ಕಮೆಂಟ್ ಮಾಡಿ. ಈಗ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. ಆ ಬ್ಲೆಸ್ಸಿಂಗ್ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ, ಅಂದರೆ ಅದು ನಿಮ್ಮನ್ನು ಆಶೀರ್ವದಿಸುತ್ತೆ. ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ ಅಂದರೆ ಖಂಡಿತವಾಗಿ ಆ ಕೃತಜ್ಞತೆಯ ಫೀಲ್ ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು ಹಗುರ ಮಾಡುತ್ತೆ ಅಂದರೆ ನೀವು ಜೀವನದಲ್ಲಿ ಎಲ್ಲ ರೀತಿಯ ಸಾಧನೆ ಮಾಡಿಬಿಡ್ತೀರಾ ಅನ್ನೋ ರೀತಿಯಲ್ಲಿ ಭರವಸೆ ತುಂಬುವಷ್ಟು ಆ ಕೃತಜ್ಞತೆ ಅನ್ನೋದು ನಿಮ್ಮನ್ನು ಬ್ಲೆಸ್ಸಿಂಗ್ ಮಾಡುತ್ತೆ. ಯಾರ ಜೊತೆ ನಿಮ್ಮದು ಯಾವ ರೀತಿ ಒಂದು ವೈಯಕ್ತಿಕ ಸಂಬಂಧ ಇರುತ್ತೋ, ಇಲ್ಲ ನಿಮ್ಮವ್ರದ್ದು ಬೇರೆಯವ್ರ ಜೊತೆ ವೈಯಕ್ತಿಕ ಸಂಬಂಧ ಇರುತ್ತೋ, ಅದು ಋಣ ಇರುವವರೆಗೂ ಇದ್ದೇ ಇರುತ್ತೆ. ಯಾಕಂದರೆ ಅದು ಆತ್ಮದ ಉದ್ದೇಶವೇ ಅದು ಆಯ್ಕೆ ಆಗಿರುತ್ತೆ. ಈ ಜನ್ಮದಲ್ಲಿ ಅವರು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಬಂದಿರ್ತಾರೆ. ಇಲ್ಲ ಅಂದರೆ ಅದು ಹೊಸ ಒಂದು ಪ್ಯಾಟ್ರನ್ ಕೂಡ ಆಗಿರಲಿಕ್ಕೆ ಸಾಧ್ಯ ಆಗಿರುತ್ತೆ. ಇಲ್ಲಿ ನೀವು ಗುರುವಿನ ಶರಣದಲ್ಲಿ ಹೋಗಿರೋದ್ರಿಂದ ಇಲ್ಲಿ ಅವರೇ ಅದನ್ನು ತೀರ್ಮಾನ ಮಾಡಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಕರ್ಮ ಕಳೆದುಕೊಳ್ಳುವ ದಾರಿ ತೋರಿಸುವ ಮೂಲಕ ನೀವು ದುರ್ಬಲರಲ್ಲ. ಈ ಸಮಸ್ಯೆಗಳು ನಿಮ್ಮ ಜೀವನದ ಭವಿಷ್ಯದ ಅಂತ್ಯ ಏನಲ್ಲ, ಹೊಸ ಆರಂಭ. ಹಾಗೆ ನಿಮ್ಮ ಜೀವನದಿಂದ ಕೆಲವು ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳಲು ನಾನೇ ರಚಿಸಿರುವ ನನ್ನದೇ ಆದ ಯೋಜನೆಗಳಿವು ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಅವಶ್ಯಕತೆಗಳಿಗಾಗಿ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಅಂದರೆ ಇಲ್ಲಿ ನೀವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ದಾರಿ ಸಿಗ್ತದೆ. ಯಾಕಂದರೆ ನಿಮ್ಮದು ಆ ರೀತಿ ಒಂದು ಯೋಜನೆ ಮನಸ್ಸಲ್ಲಿ ಇದೆ, ತುಂಬ ಹಿಂದಿನ ಕನಸಾಗಿತ್ತು. ಅನಿವಾರ್ಯತೆಗಳಿಗೆ ನೀವೀಗ ನಿಮ್ಮದೇ ಆದ ಒಂದು ಕಲೆಯನ್ನು ಮರೆತು, ಆ ಯೋಜನೆಯನ್ನು ಮರೆತು ಜೀವಿಸ್ತಾ ಇದ್ರಿ. ಆದರೆ ಈಗ ಆ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ಆ ಭರವಸೆಯ ಮೂಲಕ. ಅದಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ಬೋದು, ಇಲ್ಲ ನೀವೇ ಅದನ್ನು ಹೇಳ್ಕೊಳ್ಬೋದು, ಅದನ್ನು ಅವ್ರು ಕೇಳ್ಬೋದು, ಇಲ್ಲ ಅಂದರೆ ನೀವೇ ಸ್ವಂತ ನಿರ್ಧಾರ ತಗೊಂಡು ಅದರಲ್ಲಿ ಮುಂದುವರಿಬೋದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವೇನು ಕನಸ್ಕೊಂಡಿದ್ದೀರ ಅದು ನನಸಾಗುವ ಸಮಯ ಈಗಾಗಲೇ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಕೆಲವು ಏರಿಳಿತಗಳು ಆಗ್ತಾ ಇದ್ದಿದ್ದು. ಅಂದರೆ ಬಹುದೊಡ್ಡ ಬದಲಾವಣೆಗೆ ನಿಮ್ಮ ಜೀವನ ಈಗ ತಯಾರಾಗಬೇಕು. ಅಂದರೆ ಆತಂಕದಿಂದ ಭಯ ಪಡೋದು ಬೇಡ, ಧೈರ್ಯವಾಗಿರಿ. ಒಂದು ಜವಾಬ್ದಾರಿ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಇಲ್ಲ ಒಂದು ಬದಲಾವಣೆ ಆಗಿರ್ಬೋದು, ಒಮ್ಮೆಲೆ ಬಂದಾಗ ಗಾಬರಿ ಆಗೋದು ಸಹಜ. ಆದರೆ ಸ್ಥಿರವಾದ ಮನಸ್ಸಿನಿಂದ ಅದನ್ನು ನಿಧಾನವಾಗಿ ಯೋಚಿಸಿ ಮಾಡಿದ್ರೆ ಖಂಡಿತವಾಗಿ ಅದು ಬಹುದೊಡ್ಡ ಬದಲಾವಣೆ ಆಗೋದ್ರ ಜೊತೆಗೆ ಬಹುದೊಡ್ಡ ಒಂದು ನಿಮ್ಮ ನಿರೀಕ್ಷೆಯನ್ನು ಕೂಡ ಪೂರ್ಣಗೊಳಿಸಿಕೊಡುತ್ತೆ. ಯಾವ ಜಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲಿ ನಿಮ್ಮ ವ್ಯಾಲ್ಯೂ ಇರಲಿಲ್ಲ, ಅಂದರೆ ನಿಮಗೆ ಬೆಲೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ನೀವು ಸ್ವಂತ ನಿರ್ಧಾರವನ್ನು ಮಾಡಿ ನಿಮ್ಮ ಒಂದು ಆತ್ಮದಲ್ಲಿರುವ ಒಂದು ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೂ ಕೂಡ ಆ ಒಂದು ವಿಚಾರ ಕಾರಣವಾಗಿರ್ಬೋದು. ಒಟ್ಟಾರೆಯಾಗಿ ನೀವು ಒಂದು ಸ್ವಂತ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆತ್ಮದ ಉದ್ದೇಶ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿತ್ತು. ಹಾಗಾಗಿ ಅಲ್ಲಿ ಕೆಲವೊಂದು ವ್ಯತಿರಿಕ್ತ ಸಮಸ್ಯೆಗಳು ನಿಮಗೆ ಎದುರಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಯಾರನ್ನೂ ಇಲ್ಲಿ ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ ನೀವು ಮುಂದುವರಿರಿ. ನೀವು ಯಾವ ರೀತಿ ಒಂದು ವಿಶೇಷವಾದ ಗುಣವನ್ನು, ವ್ಯಕ್ತಿತ್ವವನ್ನು ಹೊಂದಿದ್ರಿ, ಹಾಗೆ ಮುಂದೆ ಕೂಡ ನಿಮ್ಮ ಒಂದು ಕೆಲಸ, ಒಂದು ಉದ್ದೇಶ ಯಾವ ರೀತಿ ನಿಮ್ಮನ್ನು ಮಹತ್ತರವಾಗಿಸುತ್ತೆ ಅಂದರೆ ಯಾರಾದರೂ ನಿಮಗೆ ಏನಾದರೂ ಕೇಳಬೇಕು ಅಂದರೆ ಇಲ್ಲ ಕೊಡಬೇಕು ಅಂದರೆ ಯೋಚಿಸ್ತಾರೆ. ಅಷ್ಟರ ಮಟ್ಟಿಗೆ ನೀವು ಒಂದು ಗೌರವದ ಸ್ಥಾನದಲ್ಲಿ ಹೋಗಿ ನಿಲ್ತೀರಾ. ಅಂದರೆ ಯಾರಾದರೂ ನಿಮ್ಮ ಬರ್ತ್ಡೇಗಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಗಿಫ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಯೋಚಿಸ್ತಾರೆ. ಅಷ್ಟರ ಮಟ್ಟಿಗೆ ನಿಮ್ಮ ಸ್ಥಾನ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗೆ ನಿಮ್ಮ ಹತ್ರ ಅಂತಹ ಒಂದು ಸರಳವಾದ ವ್ಯಕ್ತಿತ್ವ ಇದೆ. ಸರಳವಾಗಿದ್ದರೂ ಕೂಡ ನಿಮ್ಮನ್ನು ನೋಡಿದರೆ ತುಂಬ ಜನ ಆಕರ್ಷಣೆ ಆಗ್ತಾರೆ. ಹಾಗೆ ಗೌರವ ಕೊಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಮೂಡ್ತಾ ಇದೆ. ಅಂದರೆ ಅಷ್ಟೊಂದು ದೃಢವಾದ ವಿಶ್ವಾಸ, ಸಕಾರಾತ್ಮಕ ಊರ್ಜೆಗಳು ನಿಮ್ಮಲ್ಲಿ ಹೆಚ್ಚಿದೆ. ತುಂಬ ಮೌನವಾಗಿರ್ತೀರಾ. ಹಾಗೆ ನಿಮ್ಮ ಕಲೆಯನ್ನು ಯಾವ ಸಮಯದಲ್ಲಿ ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಅನವಶ್ಯಕವಾಗಿ ನೀವು ಕೆಲವೊಂದು ಮಾತುಗಳನ್ನು ಆಡೋದಿಲ್ಲ. ಅಂಥ ಜನರನ್ನು ನೀವು ದೂರ ಇಟ್ಟಿರ್ತೀರಾ. ಹಾಗಂತ ಅವ್ರನ್ನ ತುಂಬ ಇಗ್ನೋರ್ ಮಾಡ್ತೀರಾ ಅಂತಲ್ಲ, ಅವಹೇಳನಕಾರಿಯಾಗಿ ಅವ್ರ ಬಗ್ಗೆ ಮಾತಾಡ್ತೀರಾ, ನೋಡ್ತೀರಾ ಅಂತಲ್ಲ. ಅವರಿಗೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ಗೌರವ ಕೊಟ್ಟು ಅವರನ್ನು ಹಿಂದಕ್ಕೆ ಇಟ್ಟಿರ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ನಿಮ್ಮ ಸ್ವಭಾವದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಒಬ್ಬರ ಕಂಟ್ರೋಲಲ್ಲಿದ್ದೀರಾ. ಅಂದರೆ ಅವರು ನಿಮ್ಮನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಂಟ್ರೋಲಿಗೆ ತಗೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಆದರೆ ನೀವೀಗಾಗಲೇ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಕೆಲವರ ಎನರ್ಜಿಯ ಪ್ರಕಾರ ಬಂದಿದ್ದೀರಾ. ಅದು ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು, ಇಲ್ಲ ವೈಯಕ್ತಿಕ ವಿಚಾರ ಆಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ವಿಚಾರದಲ್ಲೇ, ಸಂಬಂಧದಲ್ಲೇ ಆಗಿರ್ಬೋದು. ಖಂಡಿತ ಆ ರೀತಿ ನಡೀತಾ ಇತ್ತು. ಆದರೆ ನೀವೀಗ ಎಚ್ಚೆತ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ರಹಸ್ಯ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದೆ.
ಅಂದರೆ ಅದನ್ನು ನೀವು ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ನೀವು ಹೇಳ್ಕೊಳ್ಳೂಬಾರ್ದು. ನೀವು ನಂಬಿದ ಗುರುವಿನ ಹತ್ರ, ದೇವರ ಹತ್ರ ಮಾತ್ರ ಆ ರಹಸ್ಯವನ್ನು ಹೇಳ್ಕೊಳ್ಳಿ. ಬೇರೆಯವ್ರ ಹತ್ರ ಹೇಳಿದರೆ ಅದನ್ನು ಅವರು ತಪ್ಪಾಗಿ ಅರ್ಥೈಸ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮನ್ನು ಉಪಯೋಗಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ, ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡ. ಹಾಗೆ ಕೆಲವು ಜನರಿಂದ ನೀವು ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಕೆಲವರು ಸೂಕ್ಷ್ಮವಾಗಿ ಅದನ್ನು ಗ್ರಹಿಸಿ ಅದನ್ನು ನಿಮ್ಮ ಹತ್ರ ತಿಳ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಅಂದರೆ ಅಂಥವರಿಂದ ನೀವು ಆದಷ್ಟು ದೂರನೇ ಇರಬೇಕು. ಯಾಕಂದರೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೆಲವರು ಅಂದರೆ ಕೆಲವು ವಿಚಾರ ಆಗಿರ್ಬೋದು, ಕೆಲವು ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಹೊರ ಹೋಗ್ತಾರೆ. ಇದರಿಂದ ಈಗಾಗಲೇ ನಿಮಗೆ ತುಂಬ ನೋವು ಸಿಕ್ಕಿದೆ ಅವರಿಂದ. ಅವರಲ್ಲಿ ಏನಾದರೂ ಪರಿವರ್ತನೆ ಆಗಲಿ ಅಂತ ಕೂಡ ನೀವು ಬಯಸ್ತಾ ಇದ್ದೀರಾ. ಆದರೆ ಇಲ್ಲಿ ಗುರುವು ನಿಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನೀವು ಅತಿಯಾದ ಒತ್ತಡಕ್ಕೆ ಜಾರುವ ಅವಶ್ಯಕತೆ ಇಲ್ಲ, ದುರ್ಬಲತೆಗೆ ಜಾರುವ ಅವಶ್ಯಕತೆ ಇಲ್ಲ, ಅವರಿಗೋಸ್ಕರ ಚಿಂತೆ ಮಾಡ್ತಾ ಕೊರಗುವ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವು ದುರ್ಬಲತೆಗೆ ಜಾರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಎಷ್ಟೊಂದು ಡಿಪೆಂಡ್ ಆಗಿದ್ರಿ ಅಂದರೆ ಅವರೇ ನಿಮಗೆ ಎಲ್ಲ ರೀತಿಯಲ್ಲೂ ಅಂದ್ಕೊಂಡ್ಬಿಟ್ಟಿದ್ರಿ. ಆದರೆ ಇಲ್ಲಿ ನಿಮ್ಮ ಸ್ವಾಭಿಮಾನ, ನಿಮ್ಮ ಆತ್ಮಾಭಿಮಾನ, ಹಾಗೆ ನಿಮಗೂ ಕೂಡ ಅವರಿಲ್ಲದೆ ಬದುಕೋ ಹಕ್ಕಿದೆ. ಅಂದರೆ ಅದನ್ನು ತೋರಿಸ್ಲಿಕ್ಕೆ ಇಲ್ಲಿ ಕೆಲವೊಂದು ಸಾರಿ ಸಣ್ಣ ಪರೀಕ್ಷೆಗಳು, ಪಾಠಗಳು ಎದುರಾಗಿದ್ದಾವೆ ಅಷ್ಟೇ. ಆದರೆ ನೀವು ಕೂಡ ನಿಮ್ಮನ್ನು ಮರೆಯೋ ಹಾಗಿಲ್ಲ. ನಿಮ್ಮನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಆಧರಿಸಬೇಕು. ಹಾಗಾಗಿ ಅದನ್ನು ಎಚ್ಚರಿಸೋಕ್ಕೋಸ್ಕರ ಈ ಪಾಠ ಸಿಕ್ಕಿದೆ ಮಧ್ಯದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈ ಪರಿಸ್ಥಿತಿಯನ್ನು ನೀವು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತೀರೋ ಅದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ನಿಮ್ಮನ್ನು ಕೆಲವರು ಕುಗ್ಗಿಸಲು ಮಾಡಿರುವ ಯೋಜನೆ ಅಂತಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿಲ್ಲದ ಕೆಲವು ವಿಚಾರಗಳು ಕೂಡ ನಿಮ್ಮ ಹಿಂದೆ ನಡೀತಾ ಇದ್ದಾವೆ. ಚಿಂತೆ ಮಾಡಬೇಡಿ. ನಿಮ್ಮ ಮುಂದೆ ಗುರು ಇದ್ದಾರೆ, ಹಿಂದೆ ರಕ್ಷಣೆಯಾಗಿ ಅವರೇ ಇದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ಅದರ ಗಮನ ಅವರು ಹರಿಸ್ತಾ ಇದ್ದಾರೆ. ನೀವು ನಿಮ್ಮ ಗಮನದ ಕಡೆ ಗಮನ ಕೊಡಿ. ಅಂದರೆ ನಿಮ್ಮ ದೃಷ್ಟಿಕೋನ ಏನಿದೆ, ನಿಮ್ಮ ಗುರಿ ಏನಿದೆ, ನಿಮ್ಮ ವಿಚಾರ ಏನಿದೆ, ನೀವು ಏನು ಮಾಡಬೇಕು ಅಂತ ಇದ್ದೀರೋ ಅದರ ಕಡೆ ಫೋಕಸ್ ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಕೆಲವು ಬಾರಿ ನೀವು ಅಂದ್ಕೊಂಡಿದ್ದೆಲ್ಲ ಸತ್ಯ ಆಗಿರೋದಿಲ್ಲ, ನೋಡಿದ್ದು ಕೂಡ ಸತ್ಯ ಆಗಿರೋದಿಲ್ಲ. ದಾರಿ ತಪ್ಪಿಸುವ ಕೆಲಸ ಕೂಡ ಕೆಲವರು ಮಾಡಿರ್ತಾರೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಬೇರೆ ಬೇರೆಯ ರೀತಿಯ ಅವಕಾಶಗಳು ಕೆಲವರ ಸಹಾಯದ ಮೂಲಕ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗನೆ ಎಂಥದ್ದೇ ಸಮಯ ಬಂದರೂ ಕೂಡ ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಗೊಳಿಸಿ, ಧ್ಯಾನಿಸಿ ಭಗವಂತನನ್ನು. ಖಂಡಿತ ಅವರು ನಿಮಗೆ ಸಹಾಯ ಮಾಡ್ತಾರೆ. ಹಾಗೆ ನೀವು ಕೆಲವೊಂದು ನೋವುಗಳನ್ನು, ಕೆಲವೊಂದು ವಿಚಾರಗಳನ್ನು ಮರಿಬೇಕು ಅಂದರೆ ನೀವು ಪ್ರಾಣಿ ಪಕ್ಷಿಗಳ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ, ಅಂದರೆ ಹರಿಯುವ ನೀರು ನೋಡೋದಾಗಿರ್ಬೋದು, ಬೀಸುವ ಗಾಳಿಯ ಅನುಭವ ಹೊಂದೋದಾಗಿರ್ಬೋದು, ಹಾಗೆ ಆಕಾಶವನ್ನು ನೋಡೋದಾಗಿರ್ಬೋದು, ಹಾಗೆ ಮಣ್ಣಿನ ಮೇಲೆ ಸ್ವಲ್ಪ ಹೊತ್ತು ನಡೆಯೋದಾಗಿರ್ಬೋದು, ಗಿಡಗಳನ್ನು ನೆಡುವುದು, ಹಾಗೆ ಅವುಗಳಿಗೆ ನೀರುಣಿಸುವುದು, ಹಾಗೆ ಹೂಗಳನ್ನು ನೋಡುವುದು, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೀಲ್ ಮಾಡ್ತವೆ. ಅಂಥ ಶಕ್ತಿ ಈ ಪ್ರಕೃತಿಗೆ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮಾತ್ರೆಗೆ ಅಡಿಕ್ಟ್ ಆಗುವ ಅವಶ್ಯಕತೆಯೇ ಇರೋದಿಲ್ಲ. ಅಂದರೆ ಶಾಂತಿ, ನೆಮ್ಮದಿ ಹುಡುಕಾಡುವ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಪ್ರಕೃತಿಗೆ ಕನೆಕ್ಟ್ ಆಗಿ ನೈಸರ್ಗಿಕವಾಗಿ ಅದು ನಿಮ್ಮನ್ನು ಹೀಲ್ ಮಾಡುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನೀವು ಆದಷ್ಟು ಬೇಗನೆ ಒಂದು ಸೆಲೆಬ್ರೇಟ್ ಮಾಡ್ತೀರ. ಅದು ಕೆಲಸ ಸಿಕ್ಕಿದ ಖುಷಿಯಾಗಿರ್ಬೋದು, ಇಲ್ಲ ಯಾವುದೋ ಒಂದು ಶುಭ ಸಂತೋಷದ ವಿಚಾರ ನಿಮಗೆ ಸಿಗ್ಬೋದು, ಇಲ್ಲ ಮದುವೆ ಫಿಕ್ಸ್ ಆಗ್ಬೋದು, ಈ ರೀತಿಯಾಗಿ, ಇಲ್ಲ ತೊಟ್ಟಿಲ ಶಾಸ್ತ್ರ, ಈ ರೀತಿ ಯಾವುದೋ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ, ಒಂದು ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ದುಃಖ ಸಿಗಲಿ, ಸಂತೋಷ ಸಿಗಲಿ, ಏನೇ ಸಿಗಲಿ ಅದಕ್ಕೆ ನೀವೊಂದು ಕೃತಜ್ಞತೆ ಸಲ್ಲಿಸೋದನ್ನು ಮರಿಬೇಡಿ. ನೀವು ಕೃತಜ್ಞತೆ ಸಲ್ಲಿಸಿದಾಗಲೇ ಕೆಲವು ದುಃಖಗಳು ದೂರ ಆಗೋದು, ಕೆಲವು ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷಗಳು ತುಂಬಿಕೊಳ್ಳೋದು. ನಿಮ್ಮ ದೇಹದಲ್ಲಾದ ಕೆಲವೊಂದು ವ್ಯತಿರಿಕ್ತ ಬದಲಾವಣೆಯನ್ನು ಕಂಡು ನೀವೆಲ್ಲೋ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಜಾರಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ನಿಮ್ಮ ತಲೆ ಕೂದಲಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಚರ್ಮದ ಸಮಸ್ಯೆ ಆಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ದೈಹಿಕ ಸಮಸ್ಯೆ ಆಗಿರ್ಬೋದು, ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ. ಇದೂ ಕೂಡ ಹೀಲ್ ಆಗುತ್ತೆ. ಈ ರೀತಿ ನೈಸರ್ಗಿಕವಾಗಿ ನಿಮ್ಮನ್ನು ನೀವು ಒಂದು ಕನೆಕ್ಟ್ ಮಾಡಿಕೊಂಡ್ರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಅಂದರೆ ಇಲ್ಲಿ ಗುರುವು ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಹತ್ರ ಪ್ರಾರ್ಥನೆ ಮಾಡಿರ್ಬೋದು, ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗೆ ಬರೋದು, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಕೆಲವೊಂದು ಸಮಸ್ಯೆಗಳನ್ನು ಅನ್ನೋ ರೀತಿಯಲ್ಲಿ ನೀವು ಏನಾದರೂ ಫೀಲ್ ಮಾಡ್ತಾ ಇದ್ದೀರ ಅಂದರೆ ಗುರುವು ನಿಮ್ಮನ್ನು ಈ ರೀತಿಯಾಗಿ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಯಾವುದೋ ಒಂದು ವಿಚಾರ ಆಗತ್ತೆ ಅನ್ನೋ ಭರವಸೆ ಕಳೆದು ಹೋಗಿತ್ತು, ಆದರೆ ಅದು ಈಗ ನಡೀತಾ ಇದೆ. ಅದು ನಿಮಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ಹಿಂದಿನಂತೆ ದುರ್ಬಲತೆಗೆ ನೀವು ಜಾರೋದಿಲ್ಲ, ಆತ್ಮವಿಶ್ವಾಸ ಹೆಚ್ಚಿದೆ. ಏನೇ ಬಂದರೂ ಅದನ್ನು ನಾನು ಎದುರಿಸ್ತೀನಿ ಅನ್ನುವ ಗುಣ ಎದುರಾಗಿದೆ. ಅಂದರೆ ನಿಮ್ಮಲ್ಲಿ ಆ ಆತ್ಮವಿಶ್ವಾಸದ ಪ್ರವೃತ್ತಿಯ ಗುಣ, ಊರ್ಜೆಗಳು ಹೆಚ್ಚಾಗಿ ಸಕಾರಾತ್ಮಕವಾಗ್ತಾ ಇದ್ದಾವೆ. ಹಾಗಾಗಿ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಕೆಲವೊಂದು ವಿಚಾರಗಳೇ ಆಗಿರ್ಬೋದು, ನೀವು ನಾನೇ ಹ್ಯಾಂಡಲ್ ಮಾಡ್ತೀನಿ, ಅದನ್ನು ನಾನು ನನ್ನದೇ ಆದ ರೀತಿಯಲ್ಲಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತೀನಿ ಅನ್ನೋ ರೀತಿಯಲ್ಲಿ ಆ ಪರಿಸ್ಥಿತಿಗಳನ್ನು, ಅಂಥ ಜನರನ್ನು, ಅಂಥ ವಿಚಾರಗಳನ್ನು ಎದುರಿಸ್ತಾ ಇದ್ದೀರಾ. ಅಷ್ಟೊಂದು ಆತ್ಮವಿಶ್ವಾಸ ಈಗ ನಿಮ್ಮಲ್ಲಿ ಬಂದಿದೆ.
ಇನ್ನೊಬ್ಬರಿಗೋಸ್ಕರ ಬದುಕಿದ್ದು ಸಾಕು, ಆತಂಕದಲ್ಲಿ ಬದುಕಿದ್ದು ಸಾಕು. ಹಾಗೆ ಜೀವನದಲ್ಲಿ ಹೆದರಿ ಏನಾಗುತ್ತೋ ಅನ್ನೋ ರೀತಿಲಿ ಆ ಪರಿಸ್ಥಿತಿಗಳು ಏನು ಮಾಡ್ತದೋ, ಆ ವ್ಯಕ್ತಿಗಳು ಏನು ಮಾಡ್ತಾರೋ, ಆ ಸಮಸ್ಯೆಗಳು ಏನಾಗುತ್ತೋ, ಆ ಪರಿಸ್ಥಿತಿಯಿಂದ ಏನಾಗುತ್ತೋ ಅನ್ನೋ ರೀತಿಲಿ ಭಯದಿಂದ ಬದುಕಿ ಸಾಕಾಗಿತ್ತು. ಈಗ ನಾನು ಆ ಭಯದಿಂದ ಹೊರಗೆ ಬಂದು ನನ್ನದೇ ಆದ ರೀತಿಲಿ ನನ್ನ ಜೀವನವನ್ನು ಮಾಡ್ತೀನಿ. ಕೆಲವೊಂದು ಪರಿಸ್ಥಿತಿಗಳನ್ನು, ಕೆಲವೊಂದು ವಿಚಾರಗಳನ್ನು ಎದುರಿಸ್ತೀನಿ. ಖಂಡಿತ ಅದರಲ್ಲಿ ನನ್ನ ಬದಲಾವಣೆ ಸಿಗುತ್ತೆ ಅನ್ನೋ ರೀತಿಲಿ ಕೆಲವು ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀರಾ. ಆ ರೀತಿಯಾಗಿ ಒಟ್ಟು ನೀವೀಗ ನಿಮಗೋಸ್ಕರ ಜೀವಿಸೋದನ್ನು ಕಲ್ತಿದ್ದೀರಾ. ಹಾಗಂತ ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗಿರ್ಬೋದು, ಇಲ್ಲ ಇನ್ನೊಬ್ಬರಿಗೆ ಕೇಡನ್ನು ಬಯಸೋದಾಗಿರ್ಬೋದು ಮಾಡ್ತಾ ಇಲ್ಲ. ಅನಿವಾರ್ಯವಾಗಿ ಹಿಂದಿನ ಜನ್ಮದ ಒಂದು ಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಇವೆಲ್ಲ ಒಂದು ಸಮಸ್ಯೆಗಳು, ಪರಿಸ್ಥಿತಿಗಳು ಎದುರಾಗಿದ್ವು. ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಆಗ್ತಾನೆ ಇರಲಿಲ್ಲ. ದುರ್ಬಲತೆ, ಏನು ಅಂದ್ಕೊಳ್ತಾರೋ, ಅನಿವಾರ್ಯತೆ, ಈ ರೀತಿಯೆಲ್ಲ ಎದುರಾಗಿತ್ತು. ಆದರೆ ಈಗ ನೀವು ಒಂದು ಆತ್ಮವಿಶ್ವಾಸವನ್ನು ಹೊಂದಿ ಅದರಿಂದ ಹೊರಗೆ ಬಂದೇ ಬರ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನವನ್ನು ತಗೊಂಡು ಅವುಗಳನ್ನು ನೀವೇ ಪರಿಹರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ. ಕೆಲವೊಂದು ಸಾರಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೆಲವರ ಮೇಲೆ ನೀವು ಆಕರ್ಷಣೆ ಆಗ್ತೀರಾ. ಕೆಲವೊಂದು ವಿಚಾರಗಳಿಗೆ ಆಕರ್ಷಣೆ ಆಗ್ತೀರಾ. ನಿಮ್ಮನ್ನು ಆ ವಿಚಾರಗಳ ಜೊತೆ ಹೋಲಿಕೆ ಮಾಡ್ಕೊಂಡು ನೋಡ್ತೀರಾ. ಕೆಲವೊಂದು ಸಾರಿ ಈ ವಿಚಾರಗಳು ಪ್ರೇರಣೆ ತಂದರೂ ಕೂಡ ಕೆಲವೊಂದು ಸಾರಿ ನಿಮ್ಮನ್ನು ಕುಗ್ಗಿಸ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹರಿಸಿ ಇಂಥ ವಿಚಾರಗಳಲ್ಲಿ. ಅಂದರೆ ಕೆಲವೊಂದು ಸಾರಿ ನಿಮ್ಮ ಮನಸ್ಸನ್ನು ಅಂದರೆ ನಿಯಂತ್ರಣಕ್ಕೆ ತಗೊಳ್ಳೋದು ಕಷ್ಟ ಆಗುತ್ತೆ. ನಿಮ್ಮ ಒಂದು ಹೊಸ ತೀರ್ಮಾನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸೂಚಿಸ್ತಾ ಇದೆ. ಗುರುಗಳ ಕೃಪೆ ಇದೆ. ಹೊಸ ಜ್ಞಾನ ಸಿಗತ್ತೆ. ಒಳಗಿನ ಶಕ್ತಿ ಹೆಚ್ಚಾಗ್ತಾ ಇದೆ. ದೈವಿಕ ಮಾರ್ಗದರ್ಶನ ನಿಮ್ಮ ಭಾಗ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ತರ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಕಲಿಕೆ ಅಥವಾ ಒಂದು ಅವಕಾಶ ಬರ್ತಾ ಇದೆ. ಅದು ಓದೋದಾಗಿರ್ಬೋದು, ಹೊಸ ಕೆಲಸ ಆಗಿರ್ಬೋದು, ಹೊಸ ಕೌಶಲ್ಯವನ್ನು ಕಲಿಯೋದಾಗಿರ್ಬೋದು. ಈ ವಿಚಾರಗಳಲ್ಲಿ ಶ್ರಮ ಪಟ್ಟರೆ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಣಕಾಸಿನಲ್ಲೂ ಕೂಡ ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತೀರಾ. ಹಾಗಾಗಿ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಟ್ಕೊಳ್ಳಿ. ಯಾವುದ್ರ ಬಗ್ಗೆ ನೀವು ಕಲಿಕೆಯನ್ನು ಮುಂದುವರಿಸಬೇಕು ಅಂತ ಇದ್ದರೂ ಅದನ್ನು ನಿಲ್ಲಿಸಬೇಡಿ. ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಫಲವನ್ನು ಕೊಡ್ತವೆ. ನಂಬಿಕೆ ಇರಲಿ. ಹೊಸ ಸಂಬಂಧ ಆರಂಭವಾಗ್ಬೋದು, ಇಲ್ಲ ಹಳೆಯ ಸಂಬಂಧ ಚೇತರಿಸ್ಕೊಳ್ಬೋದು. ಅದು ವೈಯಕ್ತಿಕ ಸಂಬಂಧ ಇಲ್ಲ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು. ನೀವು ಯಾವ ರೀತಿ ಗುರುವಿನಲ್ಲಿ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಗುರುವಿನಿಂದ ಯಾವ ರೀತಿ ಒಂದು ಸಂದೇಶ ಸಿಗ್ತಾ ಇದೆ ಅಂದರೆ ನೀವು ಒಬ್ಬರೇ ಅಲ್ಲ. ನಿಮ್ಮ ದೃಢ ವಿಶ್ವಾಸದ ಹೆಜ್ಜೆಯ ಜೊತೆಗೆ ದೇವರ ಆಶೀರ್ವಾದ ಹಾಗೆ ಗುರುವಿನ ಮಾರ್ಗದರ್ಶನ, ನಿಮ್ಮ ಪೂರ್ವಜರ ರಕ್ಷಣೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ಪ್ರಕೃತಿಯು ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗೈಡ್ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಯೋಗವನ್ನು ಕೂಡ ನೀವು ಸಂಪಾದನೆ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಯಾಕಂದರೆ ಈ ಪ್ರಕೃತಿಗಾಗಿರ್ಬೋದು, ಇಲ್ಲಿಯ ಒಂದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ನೀವು ಯಾವ ರೀತಿ ಒಂದು ಕರ್ಮವನ್ನು ಮಾಡ್ತಾ ಇದ್ದೀರೋ, ಅಂದರೆ ಯಾವ ರೀತಿ ಒಂದು ಉದ್ದೇಶವನ್ನು ಇಟ್ಟು ಅವರಿಗೆ ಕನೆಕ್ಟ್ ಆಗಿದ್ರೋ ಅದೇ ರೀತಿ ಅವುಗಳು ಕೂಡ ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾವೆ. ನಿಮ್ಮೊಳಗೆ ಅಗಾಧವಾದ ಶಕ್ತಿ ಇತ್ತು, ಆದರೆ ಅದನ್ನೇ ನೀವು ಮರೆಮಾಚಿಕೊಂಡಿದ್ರಿ. ಇನ್ನೊಬ್ಬರ ಅನಿವಾರ್ಯತೆಗೆ ಆಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಂಡಿದ್ದಾಗಿರ್ಬೋದು, ಇಲ್ಲ ಒತ್ತಡ ಆಗಿರ್ಬೋದು. ಆದರೆ ಇಂಥ ಒಂದು ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಈಗ ನೀವು ಹೊಂದಿದ್ದೀರಾ. ನಿಮ್ಮ ಆತ್ಮ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ತಾ ಇದೆ. ಪ್ರತಿಯೊಂದು ಸಮಯದಲ್ಲೂ ನಾನು ನಿಮ್ಮ ಜೊತೆಗಿದ್ದೇನೆ, ನಿಮ್ಮ ಉತ್ತಮ ದಿನಗಳು ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಗುರುವು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವ ಆಲೋಚನೆಗಳು ನಿಮ್ಮ ಜೀವನದ ದಿಕ್ಕನ್ನು ರೂಪಿಸ್ತಾ ಇದ್ದಾವೆ. ಹಾಗೆ ಒಳ್ಳೆಯದಾಗಿ ಯೋಚಿಸ್ತಾ ಇದ್ದೀರಾ. ಭಯ ಮತ್ತು ನೆಗೆಟಿವ್ ವಿಚಾರಗಳನ್ನು ಬಿಡ್ತಾ ಇದ್ದೀರಾ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟು ಫೋಕಸ್ ಮಾಡ್ತಾ ಇದ್ದೀರಾ. ನೀವು ಒಳ್ಳೆಯ ಆಲೋಚನೆಗಳನ್ನು ಯಾವ ರೀತಿ ಇಟ್ಟಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಅದೇ ರೀತಿಯ ಶಕ್ತಿಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಅವಕಾಶಗಳನ್ನು ತುಂಬ್ತಾ ಇದ್ದಾವೆ. ಯಾಕಂದರೆ ನೀವು ಮಾತನಾಡುವ ಮಾತುಗಳೇ ಆಗಿರ್ಬೋದು, ಕೆಲವೊಂದು ವಿಚಾರಗಳೇ ಆಗಿರ್ಬೋದು, ಇತರರ ಹೃದಯವನ್ನು ಸ್ಪರ್ಶಿಸ್ತಾ ಇದ್ದಾವೆ. ಹಾಗಾಗಿ ಸತ್ಯವಾಗಿ ಮತ್ತು ಸೌಮ್ಯವಾಗಿ ಮಾತನಾಡುವುದನ್ನು ನೀವು ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಇತರರಿಗೆ ಪ್ರೇರಣೆ ನೀಡುವ ಮಾತುಗಳನ್ನು ಕೂಡ ನೀವು ಹೇಳ್ತಾ ಇದ್ದೀರಾ. ನಕಾರಾತ್ಮಕ ವಿಚಾರ ಅಂತಹ ಮಾತುಗಳಿಂದ ನೀವು ದೂರ ಇದ್ದೀರಾ. ಹಾಗಾಗಿ ನೀವು ಮಾಡುವ ಕೆಲಸಗಳು ನಿಮ್ಮ ಕರ್ಮದ ಫಲ ಆಗಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾವೆ. ಇವತ್ತಿನ ರೀಡಿಂಗ್ನ ವಿಚಾರಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿ ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕೆ ಸಹಾಯ ಮಾಡಿದರೆ ಖಂಡಿತವಾಗಿ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.